ಬಣ್ಣದ ಬದುಕು ಬಯಸೋ ನನಗೆ ನಿನಗಿಂತ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಗಿನ ಎಲ್ಲ ಆಯಿತು, ಎಲ್ಲ ರೆಡಿಯಾಗಿ ಇವಾಗ ಪೂಜೆ ಮಾಡೋಣ ಅಂಥೇಳಿ ಒಳಗಡೆ ಬನ್ನಿ ತೋರಿಸ್ತೀನಿ. ಪೂಜೆ ಗೀಜೆ ಎಲ್ಲ ಮಾಡಬೇಕು. ಇವಾಗ ಸ್ನಾನ ಮಾಡಿದೆ, ಆಮೇಲೆ ನನ್ನ ಮಗನೂ ಕೂಡ ಸ್ನಾನ ಮಾಡಿದ್ದಾನೆ, ಅವನಿಗೂ ಸ್ವಲ್ಪ ರೆಡಿ ಮಾಡೋಣ ನೋಡಿ. ಅವನು ರೆಡಿ ಮಾಡಿದೆ. ಇವಾಗ ಏನು ಮಾಡ್ತೀನಿ ಪೂಜೆ ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ಯಾವ ಥರ ಇರುತ್ತೆ, ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ಪೂಜೆ ಮಾಡೋದನ್ನೆಲ್ಲ ನೋಡಿ ಯಾವ ಥರ ಫೋಟೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಇದು ನಮ್ಮ ಮನೇಲಿ ಇವತ್ತು ಪೂಜೆ ಮಾಡಿರೋದು. ಪೂಜೆ ಎಲ್ಲ ಆದಮೇಲೆ ಟಿಫನ್ ಏನು ಮಾಡೋಣ ಅಂತ ತೋರಿಸ್ತೀನಿ ನಿಮಗೆ. ಟಿಫನ್ ಮಾಡಿ ನಮ್ಮ ಮನೆಯವ್ರು ಕೂಡ ಕೆಲಸಕ್ಕೆ ಹೋಗಿದ್ರಲ್ಲ, ಅವರಿಗೆಲ್ಲ ಬಾಕ್ಸ್ ಮಾಡಿ ಕಟ್ಟಿದೆ. ಇವಾಗ ನನಗೋಸ್ಕರ ಟಿಫನ್ ಏನು ಮಾಡ್ಕೋಬೇಕು ಅದನ್ನೆಲ್ಲ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವ ಥರ ಬ್ಯಾಟರ್ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ತವಾ ಕಾಯಲಿಕ್ಕಿಟ್ಟು ಇದೇ ಬ್ಯಾಟರ್ ನೋಡಿ, ತವಾ ಕಾಯ್ತಾ ಇದೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಅದು ಸ್ವಲ್ಪ ಬಿಸಿ ಆದಮೇಲೆ ದೋಸೆ ಬ್ಯಾಟರ್ನ ತವ ಮೇಲೆ ಹಾಕಿ, ಅದು ರವಾ ಬ್ಯಾಟ್ರಲ್ಲ, ಹಾಗಾಗಿ ಸ್ವಲ್ಪ ಫಸ್ಟ್ ದೋಸೆ ಅಂತೇಳಿ ಸ್ವಲ್ಪ ಇದು ಆಯಿತು ಅಷ್ಟೇ. ಬಿಟ್ಟರೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಎಕ್ಸಲೆಂಟ್. ಪಾಪು ಕೂಡ ತಿಂದರು, ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಗನಿಗೆ ನಾನು ಇದನ್ನೇ ಕೊಡ್ತೀನಿ ದೋಸೆ. ಸ್ವಲ್ಪ ಆಯಿಲ್ ಹಾಕಿ ದೋಸೆ ಮೇಲೆ ಆಯಿಲೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ರೋಸ್ಟ್ ಆಗಲಿ. ರೋಸ್ಟ್ ಆದ ತಕ್ಷಣ ನೀವು ಅದನ್ನು ರಿಟರ್ನ್ ಹಾಕಿ ಉಲ್ಟಾ ಮಾಡಿ ಹಾಕಿ, ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕೆಳಗಡೆನೂ ಬೇಯ್ದಾದಮೇಲೆ ನಾನು ಶೇಂಗಾ ಪುಡಿ ಇಲ್ಲ ಪುಟಾಣಿ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ತಿಂದಿದ್ದೀನಿ. ನಾನು ಪುಟಾಣಿ ಪುಡಿನ ಹಾಕ್ಕೊಂಡು ಸ್ವಲ್ಪನೇ ಹಾಕಿದ್ದೀನಿ. ಅದಾದಮೇಲೆ ನಮ್ಮದೆಲ್ಲ ಖಾರ ಕಮ್ಮಿ ಇರುತ್ತೆ, ಸ್ವಲ್ಪ ಅದ್ರ ಮೇಲೆ ಆಯಿಲ್ ಹಾಕಿ, ಆಯಿಲೆಲ್ಲ ಹಾಕಿದ ಮೇಲೆ ಅದು ಸ್ವಲ್ಪ ಏನಂತ ಕ್ರಿಸ್ಪಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಅದನ್ನು ಫೋಲ್ಡ್ ಮಾಡಿ ತಿಂದು ನೀವು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಸ್ತ್ ಟೇಸ್ಟ್ ಬರುತ್ತೆ ನೋಡಿ. ಟಿಫನ್ ಮಾಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ಮಾತ್ರ ಸೂಪರ್ವಾಗಿದೆ, ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಎಕ್ಸಲೆಂಟ್. ಯಾಕಂದರೆ ಪಾಪು ಕೂಡ ತಿಂದರು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ನನ್ನ ಮಗನಿಗೂ ಇದನ್ನೇ ಮಾಡಿ ತಿನ್ನಿಸಿದ್ದೆ ಆವಾಗ. ಬನ್ನಿ ಇವಾಗ ನನ್ನ ಮಗನಿಗೂ ತಿನ್ನಿಸ್ತೀನಿ. ಅವನಿಗೆ ಸಪ್ರೇಟ್ ಖಾರ ಇಲ್ದಿರೋ ದೋಸೆ ಹಾಕ್ಕೊಂಡಿದ್ದೆ, ಅವನು ತಿಂದು ಸೂಪರ್ ಎಲ್ಲ ಹೇಳ್ತಾನೆ. ಅವನಿಗೂ ತಿಳಿಯುತ್ತೆ ಅಲ್ವಾ ಟೇಸ್ಟ್ ಎಲ್ಲ. ಅವ್ನ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ತಿಂತಾನೆ, ಟೆಕ್ಸ್ಚರ್ ಎಲ್ಲ. ಆಮೇಲೆ ಒಂಥರ ಮೂಡಿ ಮನುಷ್ಯ. ಆಮೇಲೆ ಬನ್ನಿ ಇವಾಗ ಟಿಫನ್ ಎಲ್ಲ ಆಯಿತು, ಟೀ ಮಾಡೋಣ ಅಂತ ಬಂದಿದ್ದೀನಿ. ಟೀ ಯಾವ ಥರ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ. ಟೀ ಮಾಡ್ತಾಯಿದ್ದೀನಿ. ಟೀ ಎಲ್ಲ ಮಾಡಿ ಆಯಿತು, ನಿಮಗೂ ತೋರಿಸ್ತೀನಿ. ಟೀ ಎಲ್ಲ ಆದಮೇಲೆ ನೋಡಿ, ಟೀ ಮಾಡಿಕೊಂಡು ಇವಾಗಷ್ಟೇ ಇದನ್ನು ಕುಡಿತೀನಿ. ಕುಡ್ದಾದ್ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ. ನಾನು ಹೊರಗಡೆ ಏನು ಮಾಡ್ತಾಯಿದ್ದಾನಂತೆ ತೋರಿಸ್ತೀನಿ. ಕುತ್ಕೊಂಡು ಟೀ ಕುಡಿದ್ಬಿಟ್ಟು ನನ್ನ ಮಗ ನೋಡಿ ಯಾವ ಥರ ಆಟಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ. ಎಲ್ಲ ಮನೇಲಿರೋ ಸಾಮಾನೆಲ್ಲ ಕೆಳಗಡೆ ಕಿತ್ತಿ ಹಾಕ್ತಿರ್ತಾನೆ. ಅವನಿಗಂತೂ ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ತುಂಬ ಅಂದರೆ ತುಂಟ, ತುಂಬ ತೀಟ್ಲೆ ಮಾಡ್ತಾನೆ. ಇವಾಗ ಸ್ವಲ್ಪ ರೀಲ್ಸ್ ಮಾಡಬೇಕು ಅಂತ ರೀಲ್ಸ್ ಮಾಡ್ತಾಯಿದ್ವಿ, ನೋಡ್ಕೊಂಡು ಬನ್ನಿ. ನಮ್ಮದು ಊರಲ್ಲಿ ಒಬ್ಬ ಹುಡುಗನಿದ್ದನು, ಯಾರಿಗೂ ಹೆದರದ ರಣಧೀರನು, ರಾವಣನಂಥವನೊಬ್ಬ. ರೀಲ್ಸ್ ಎಲ್ಲ ಆದಮೇಲೆ ಬಟ್ಟೆ ವಾಶ್ ಮಾಡಿ ಹೊರಗಡೆ ಒಣಗಾಕಿ ನೋಡಿ ಯಾವ ಥರ ಇದೆ. ನಮ್ಮ ಮನೆ ಮುಂದ್ಗಡೆ ಹೊಲ ಎಲ್ಲ ಇದೆ, ಬಿಸಿಲು ಮಾತ್ರ ತುಂಬಾ ಇತ್ತು. ಅದಕ್ಕೆ ಒಳಗಡೆ ಬಂದು ಕೆಲಸ ನೋಡಿ, ಕಿಚನಲ್ಲಿ ಯಾವ ಥರ ಮೆಸಿ ಆಗಿದೆ, ಕ್ಲೀನ್ ಎಲ್ಲ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಈವ್ನಿಂಗ್ ಆಯಿತು, ನಾವು ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ವಿ ನೋಡಿ. ಅದೇ ನಾವು ಲೇಟ್ ಆಗಿತ್ತು ಅಂತ ಸ್ವಲ್ಪ ಬೇಗನೆ ಹೋದ್ವಿ. ನೆಕ್ಸ್ಟ್ ಮತ್ತೆ ನಮ್ಮ ಮನೆಯವ್ರದ್ದು ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಅಂತ ಬೇಗ ಹೋದ್ವಿ. ಅಲ್ಲೆಲ್ಲ ಊಟದ ಫೋಟೋ ತೊಗೊಳಕ್ಕಾಗಲಿಲ್ಲ, ಅದಾದಮೇಲೆ ತೊಗೊಂಡ್ವಿ. ಮನೆಗೆ ಬಂದು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗಿತ್ತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.